ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ನಿಮ್ಮ ಕಂಪ್ಯೂಟರ್ ಸ್ಲೋ ಆಗಿದೆನಾ? ಹಾಗಾದರೆ ನಾನು ಹೇಳ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿದರೆ ಕಂಪಲ್ಸರಿ ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಆಗುತ್ತೆ. ಅದು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು. ನೋಡಿ, ಈ ಥರ ಸ್ಪೀಡ್ ಆಗುತ್ತೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಂಪ್ಯೂಟರ್ ಸ್ಲೋ ಆಗಿದ್ದರೆ ವಿಂಡೋಸ್ ಕೀ ಪ್ರೆಸ್ ಮಾಡಿ ಮತ್ತು ಆರ್ ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ರೆಜ್ ಎಡಿಟ್ ಅಂತ ಟೈಪ್ ಮಾಡಿ ಅದರಲ್ಲಿ ಓಕೆ ಮಾಡಿದರೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಇದು ಯಾಕೆ ಅಂತಂದರೆ, ಇದು ನೀವು ಡೆಸ್ಕ್ಟಾಪಲ್ಲಿ ಏನು ಮೆನು ಬರುತ್ತಲ್ಲ ಶೋ ಮಾಡೋದಕ್ಕೆ, ಅದು ಸ್ಪೀಡ್ ಮಾಡೋದಕ್ಕೋಸ್ಕರ. ಇದು ನಾನು ಆಲ್ರೆಡಿ ಸೆಟ್ ಮಾಡಿದ್ದೆ. ಈಗ ನಿಮಗೆ ಮತ್ತೆ ರಿಪೀಟ್ ಹೋಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಆ ಥರ ಓಪನ್ ಮಾಡಿದರೆ ಈ ಥರ ಒಂದು ಎಚ್ ಕೀ ಕರೆಂಟ್ ಯೂಸರ್ ಅಂತ ಇರ್ತಲ್ಲ, ಅದರಲ್ಲಿ ಹೋಗಿ. ನೆಕ್ಸ್ಟ್ ಅದಾದಮೇಲೆ ಕಂಟ್ರೋಲ್ ಪ್ಯಾನಲಲ್ಲಿ ಹೋಗಿ. ನೆಕ್ಸ್ಟು ಕೆಳಗಡೆ ಡೆಸ್ಕ್ಟಾಪ್ ಅಂತ ಸಿಗುತ್ತೆ, ಅದರಲ್ಲಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಮೆನು ಶೋ ಡಿಲೇ ಅಂತ ಸರ್ಚ್ ಮಾಡಿ ನೋಡಿ. ಮೆನು ಶೋ ಡಿಲೇ ಇಲ್ಲಿದೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ 0 ಅಂತಿದೆ. ಆ್ಯಕ್ಚುಲಿ 400 ಇರುತ್ತೆ, ಅದನ್ನು 0 ಮಾಡಿ. ನಾನು ಆಲ್ರೆಡಿ ಸೆಟ್ ಮಾಡೋದಕ್ಕೋಸ್ಕರ ಈ ಥರ ತೋರಿಸುತ್ತೆ. 0 ಮಾಡಿ ಕ್ಲೋಸ್ ಮಾಡಿಬಿಡಿ. ಈಗ ನಿಮಗೆ ನೋಡಿ, ರೈಟ್ ಕ್ಲಿಕ್ ಮಾಡಿ ನಿಮಗೆ ಏನು ಮೆನು ತೋರಿಸುತ್ತಲ್ಲ ಅದೆಲ್ಲ ಸ್ಪೀಡರಲ್ಲಿ ಇರುತ್ತೆ. ನೆಕ್ಸ್ಟ್ ವಿಂಡೋಸ್ ಆರ್ ಮೇಲೆ ಕ್ಲಿಕ್ ಮಾಡಿದರೆ ಟೆಂಪ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಇದೆಲ್ಲ ಟೆಂಪ್ರರಿ ಫೈಲ್ಸ್ ಎಲ್ಲ ಡಿಲೀಟ್ ಆಗ್ತವೆ. ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿಬಿಡಿ. ಶಿಫ್ಟ್ ಹಿಡ್ಕೊಂಡು ಡಿಲೀಟ್ ಬಟನ್ ಒತ್ತಿದರೆ ಟೋಟಲಾಗಿ ಡಿಲೀಟ್ ಆಗ್ತವೆ. ನೆಕ್ಸ್ಟ್ ಪರ್ಸೆಂಟೇಜ್ ಮಾಡಿ ಟೆಂಪ್ ಅಂತ ಮಾಡಿ ಪರ್ಸೆಂಟೇಜ್ ಮಾಡಿದರೆ ಇದರಲ್ಲಿ ಕೂಡ ಟೆಂಪ್ರರಿ ಫೈಲ್ ಸಿಗ್ತವೆ. ಇದನ್ನು ಡಿಲೀಟ್ ಮಾಡಿ, ಶಿಫ್ಟ್ ಹಿಡ್ಕೊಂಡು ಡಿಲೀಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕೆಲವೊಂದು ಡಿಲೀಟ್ ಆಗೋಲ್ಲ. ನೆಕ್ಸ್ಟ್ ಮತ್ತು ವಿಂಡೋಸ್ ಆರ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಪ್ರೆಫೆಚ್ ಅಂತ ಒಂದು ಕೀ ಎಂಟರ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಈ ಫೈಲ್ಸ್ ಎಲ್ಲ ಡಿಲೀಟ್ ಮಾಡಿ. ನೋಡಿ, ಇದು ಎಸ್ ಮೇಲೆ ಟೋಟಲಾಗಿ ಡಿಲೀಟ್ ಆಗ್ತವೆ. ನೆಕ್ಸ್ಟ್ ಮತ್ತು ಇನ್ನೊಂದು ಆಪ್ಷನ್ ಇದೆ. ಮತ್ತು ವಿಂಡೋಸ್ ಆರ್ ಮೇಲೆ ಕ್ಲಿಕ್ ಮಾಡಿದರೆ MS ಕಾನ್ಫಿಗರ್ ಅಂತ, ಇದು ಇಂಪಾರ್ಟೆಂಟು. ಇದು ಫುಲ್ ಸ್ಪೀಡ್ ಆಗುತ್ತೆ ನಿಮ್ಮ ಕಂಪ್ಯೂಟರು. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ಬೂಟಲ್ಲಿ ಹೋಗಿ, ಬೂಟ್ ಅಂತ ಇರುತ್ತಲ್ಲ ಅದರಲ್ಲಿ ಅಡ್ವಾನ್ಸ್ ಅಂತ ಅದರಲ್ಲಿ ಹೋಗಿ. ನೆಕ್ಸ್ಟ್ ನಂಬರ್ ಆಫ್ ಪ್ರೊಸೆಸರ್ ಇರುತ್ತೆ, ಇದರಲ್ಲಿ ನಿಮ್ಮದು 1 ಇರುತ್ತೆ. ಅದನ್ನು ಎಷ್ಟು ಇರುತ್ತೆ ಅಷ್ಟು, 4 ಇದ್ದರೆ 4 ಮಾಡಿ, ಓಕೆ ಮಾಡಿ. ನೆಕ್ಸ್ಟು ಅಪ್ಲೈ ಮಾಡಿ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೆಕ್ಸ್ಟ್ ರೀಸ್ಟಾರ್ಟ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಆಗುತ್ತೆ. ನೆಕ್ಸ್ಟು ನೋಡಿ, ಈಗ ಡೆಸ್ಕ್ಟಾಪಲ್ಲಿ ಐಕಾನ್ಸ್ ಇದಾವಲ್ಲ, ಈ ಥರ ಮೆನು ಶೋ ಇದೆಲ್ಲ ನೋಡಿ ಎಷ್ಟು ಸ್ಪೀಡಾಗಿರುತ್ತೆ. ನೆಕ್ಸ್ಟ್ ನೀವು ಕಂಪ್ಯೂಟರ್ ರೀಸ್ಟಾರ್ಟ್ ಮಾಡಿದರೆ ಕಂಪಲ್ಸರಿ ಸ್ಪೀಡ್ ಆಗುತ್ತೆ. ಒಂದು ಸಾರಿ ಇದೆಲ್ಲ ಚೆಕ್ ಮಾಡಿ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.